ಏನಾದ್ರೂ ನಿಮಗೆ ಒಬ್ಬರ ಜೊತೆ ಮಾತಾಡೋದಕ್ಕೆ ನಾಚಿಕೆ ಆದ್ರೆ ಅಥವಾ ಬೇರೆಯವ್ರ ಜೊತೆ ಮಾತಾಡೋದಕ್ಕೆ ಬರಲ್ಲ ಮತ್ತೆ ನೀವು ಧೈರ್ಯದಿಂದ ಮಾತಾಡಬೇಕು ಅಂದ್ರೆ ಆಗ ಈ ವಿಡಿಯೋ ನಿಮ್ಗೋಸ್ಕರ ಇದೆ ನೋಡಿ. ಮಾತನಾಡುವ ಕಲೆ ಒಂದು ಈ ರೀತಿ ವಿಷಯ, ಅದು ನಿಮ್ಮ ಲೈಫ್ ನ ಎಲ್ಲಾ ಸ್ಟೇಜ್ ಅಲ್ಲೂ ಕೆಲಸಕ್ಕೆ ಬರುತ್ತೆ. ಬದಲಿಗೆ ನೀವು ಲೈಫ್ ಅಲ್ಲಿ ಯಾವುದೇ ಫೀಲ್ಡ್ ಅಲ್ಲಿ ಆದ್ರೂ ಕೆಲಸ ಮಾಡ್ತೀರಿ. ಇದೊಂದು ಈ ರೀತಿ ಕಲೆ, ಇದರಿಂದ ನೀವು ಯಾರಿಗಾದ್ರೂ ಇಂಪ್ರೆಸ್ ಮಾಡಬಹುದು, ಯಾರಿಂದಾದ್ರೂ ನಿಮ್ಮ ಮಾತನ್ನ ಒಪ್ಪಿಸಬಹುದು ಮತ್ತೆ ಒಬ್ಬರ ಎಮೋಷನ್ ಕೂಡ ನಿಯಂತ್ರಣದಲ್ಲಿ ಇಡಬಹುದು. ಈ ವಿಡಿಯೋದಲ್ಲಿ ನಾನು ನನ್ನ ಎಕ್ಸ್ಪೀರಿಯನ್ಸ್ ಮತ್ತೆ ಬುಕ್ ನ ಹೆಲ್ಪ್ ತಗೋತಾ ಇದ್ದೀನಿ. ಅದರ ಹೆಸರಿದೆ ಹೌ ಟು ಟಾಕ್ ಟು ಎನಿವನ್. ಇದನ್ನ ಬರೆದಿದ್ದಾರೆ ಲಿಲ್ ಲೌಂಡಿಸ್. ಈ ವಿಡಿಯೋದಲ್ಲಿ ನಾವು ಮಾತಾಡೋಣ ಹೇಗೆ ಕಾನ್ಫಿಡೆಂಟ್ಲಿ ಬೇರೆಯವ್ರ ಜೊತೆ ಮಾತಾಡಬೇಕು, ಮತ್ತೆ ಎರಡನೇದು ಕಲಿಯೋಣ ಮುಂದೆ ಇರೋನಿಗೆ ಫಸ್ಟ್ ಇಂಪ್ರೆಷನ್ ಹೇಗೆ ಕೊಡಬೇಕು, ಮತ್ತೆ ಮೂರನೇದು ಇದನ್ನ ಕಲಿಯೋಣ ಬೇರೆಯವರಿಗೆ ನಮ್ಮ ಮಾತಿಂದ ಹೇಗೆ ಇಂಪ್ರೆಸ್ ಮಾಡಬಹುದು ಅಂತ, ಮತ್ತೆ ನಾಲ್ಕನೇದು ಮಾತಲ್ಲಿ ಕ್ಲಿಯಾರಿಟಿ ಇರಲ್ಲ, ನಾಲಿಗೆ ತೊದಲಿಸುತ್ತೆ, ಇದನ್ನ ಹೇಗೆ ಸರಿಪಡಿಸೋದು ಎಕ್ಸರ್ಸೈಸ್ ಇಂದ ಕಲಿಯೋಣ. ಐದನೇದು ನಾಚಿಕೆ ಭಯ ಯಾಕಾಗತ್ತೆ, ಇದೊಂದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಜಗತ್ತನ್ನ ನೋಡೋ ದೃಷ್ಟಿನೇ ಬದಲಾಗುತ್ತೆ. ಲಾಸ್ಟ್ 2 ಪಾಯಿಂಟ್ಸ್ ಮಿಸ್ ಮಾಡ್ಲೇಬೇಡಿ, ಯಾಕಂದ್ರೆ ಇದನ್ನ ಸ್ವತಃ ಸೆಲೆಬ್ರಿಟೀಸ್ ಕೂಡ ಫಾಲೋ ಮಾಡ್ತಾರೆ. ಅದಕ್ಕೆ ಈ ವಿಡಿಯೋ ತುಂಬಾ ಉದ್ದ ಏನಿಲ್ಲ, ಎಲ್ಲಾ ವಿಷಯಗಳನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಪೇಷನ್ಸ್ ಇಟ್ಟು ಈ ವಿಡಿಯೋನ ನೋಡಿ. ನಂಬರ್ 5 ಫಿಯರ್. ಏನಾದ್ರೂ ನಿಮಗೆ ಬೇರೆಯವ್ರ ಜೊತೆ ಮಾತಾಡೋದಕ್ಕೆ ಹೆದರಿಕೆ ಆಗ್ತಿದ್ರೆ, ಗೊತ್ತಿಲ್ಲ ಮುಂದೆ ಇರೋನಿಗೆ ಏನನ್ಸುತ್ತೋ, ನಾನು ಹೀಗೆ ಹೇಳಿದ್ರೆ ನನ್ ಬಗ್ಗೆ ಏನ್ ಮಾತಾಡ್ತಾರೋ ಅಥವಾ ಏನ್ ಹೇಳ್ಬೇಕು ಅನ್ನೋದು ನಿಮ್ಗೆ ಅರ್ಥನೇ ಆಗ್ತಿಲ್ಲ, ಏನಾದ್ರೂ ನೀವೇ ಹೆದರಿಕೆನ ಮುಗಿಸ್ಬೇಕು ಅಂತ ಇದ್ರೆ ಆಗ ಅದಕ್ಕೆ ನೀವು ಮೊದಲು ಕೆಲವು ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಹೇಳ್ತಾರೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಎಷ್ಟು ನೀವು ಪ್ರಾಕ್ಟೀಸ್ ಮಾಡ್ತಿರೋ ಅಷ್ಟೇ ನೀವು ಪರ್ಫೆಕ್ಟ್ ಆಗ್ತಾ ಹೋಗ್ತೀರಾ. ಈ ನಿಮ್ಮ ಕೈಯಲ್ಲಿ ಫೋನ್ ಏನಿದೆ ಇದನ್ನ ಕೇವಲ ರೀಲ್ ಸ್ಕ್ರೋಲ್ ಮಾಡೋದಕ್ಕೆ ಯೂಸ್ ಮಾಡಬೇಡಿ, ನಿಮ್ಮ ಒಳಗೆ ಒಂದು ಸ್ಕಿಲ್ಸ್ ಕಲಿಯೋದಕ್ಕೆ ಯೂಸ್ ಮಾಡಿ. ಈ ಫೋನ್ ಇಂದ ನೀವು ಆನ್ಲೈನ್ ಅಲ್ಲಿ ಜನಗಳ ಜೊತೆ ಮಾತಾಡಬಹುದು. ಇಂಟರ್ನೆಟ್ ಅಲ್ಲಿ ನಿಮಗೆ ಆಪ್ ಸಿಗುತ್ತೆ, ಅಲ್ಲಿ ಜನರು ತಮ್ಮ ಇಂಗ್ಲಿಷ್ ಪ್ರಾಕ್ಟೀಸ್ ಮಾಡೋದಕ್ಕೆ ಬರ್ತಾರೆ. ಅಲ್ಲಿಂದ ನೀವು ಯಾರಾದ್ರೂ ಸ್ಟ್ರೇಂಜರ್ ಜೊತೆ ಮಾತಾಡಬಹುದು. ಎರಡನೇದು ಕಸ್ಟಮರ್ ಕೇರ್. ಇಲ್ಲಿ ನಿಮ್ಗೆ ಕನ್ನಡ ಮತ್ತೆ ಇಂಗ್ಲಿಷ್ ಅಲ್ಲಿ ಮಾತಾಡೋದಕ್ಕೆ ಆಪ್ಷನ್ ಸಿಗುತ್ತೆ. ಅಟ್ಲೀಸ್ಟ್ ಪ್ರತಿಯೊಂದು ಕಸ್ಟಮರ್ ಕೇರ್ ಇಂದ 2-3 ನಿಮಿಷ ಮಾತಾಡುವ ಪ್ರಯತ್ನ ಮಾಡಿ. ನಾನು ಇದನ್ನ ಹೇಳಿದ್ದೀನಿ, ಎಷ್ಟು ನೀವು ಪ್ರಾಕ್ಟೀಸ್ ಮಾಡ್ತಿರೋ ಅಷ್ಟು ನೀವು ಪರ್ಫೆಕ್ಟ್ ಆಗ್ತಾ ಹೋಗ್ತೀರಾ. ಈಗ ಮೂರನೇದು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಕಾಂಟೆಂಟ್ ಕ್ರಿಯೇಟ್ ಮಾಡಿ. ನೀವು ಯಾವ ಫೀಲ್ಡ್ ಅಲ್ಲಿ ಚೆನ್ನಾಗಿದ್ದೀರೋ ಆ ತರಹದ ವಿಡಿಯೋ ಮಾಡಿ. ಯಾವಾಗ ನೀವು ಕ್ಯಾಮ್ರಾ ಮುಂದೆ ಹೇಳ್ತಿರೋ ಮಾತಾಡೋದಕ್ಕೆ ಶುರು ಮಾಡ್ತಿರೋ ಆಗ ನಿಮ್ಮ ನಾಲಿಗೆ ಸ್ಪಷ್ಟವಾಗಿ ಓಪನ್ ಆಗುತ್ತೆ. ಅದರಿಂದ ನೀವು ಇನ್ನೂ ಚೆನ್ನಾಗಿ ಹೇಳೋದಕ್ಕಾಗತ್ತೆ ಮತ್ತೆ ಇದರಿಂದ ನಿಮ್ಮ ಹೆದರಿಕೆ ಕೂಡ ಮೆಲ್ಲ ಮೆಲ್ಲಗೆ ಕಡಿಮೆ ಆಗ್ತಾ ಹೋಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಿರೋ ಬಿಡ್ತಿರೋ ನಿಮಗ್ ಬಿಟ್ಟಿದ್ದು, ಫೋನ್ ಅಲ್ಲಿ ವಿಡಿಯೋ ಮಾಡ್ಕೊಳ್ಳಿ ಸಾಕು. ನಿಮ್ಮನ್ನ ನೀವು ನೋಡಿ, ನೀವು ಹೇಗೆ ಮಾತಾಡ್ತೀರಾ, ನಿಮ್ಮ ಎಕ್ಸ್ಪ್ರೆಷನ್ ಹೇಗಿದೆ, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಹೇಗಿದೆ ಅಂತ ಡೈಲಿ ಅದನ್ನೆಲ್ಲ ತಿದ್ಕೊಂಡು ಇಂಪ್ರೂವ್ ಮಾಡ್ಕೊಳ್ಳಿ. ಈ ವಿಡಿಯೋ ಆದ ತಕ್ಷಣ ಮೊದಲು ಕೆಲಸ ಮಾಡ್ಬೇಕಿರೋದೆ ಅದು ರೆಕಾರ್ಡ್ ಯೋರ್ ಸೆಲ್ಫ್. ಕೇವಲ 3 ದಿನ ಮಾಡಿ ನಿಮಗೆ ತುಂಬಾ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ, ನಿಮಗೆ ಆಶ್ಚರ್ಯ ಆಗುತ್ತೆ. ಅಷ್ಟು ಚೆನ್ನಾಗಿ ಇಂಪ್ರೂವ್ ಆಗಿರ್ತೀರಾ. ನಾನು ಕೊನೆಯಲ್ಲಿ ಹೇಳೋ ಟಂಗ್ ಎಕ್ಸರ್ಸೈಸ್ ಗಳಿಂದ ನಿಮಗೆ ಡಿಫರೆನ್ಸ್ ಕಾಣಿಸುತ್ತೆ ಡೇ 1 ಡೇ 30 ನೋಡಿ. ಒಂದೇ ದಿನದಲ್ಲಿ ನೀವು ಚೆನ್ನಾಗಿ ಹೇಳೋದಕ್ಕಾಗಲ್ಲ. ಕೇವಲ ನೀವೇ ಅಲ್ಲ, ನನ್ನ ಜೊತೆನೂ ಈ ರೀತಿ ಆಗಿದೆ. ಎಷ್ಟು ನೀವು ಜನರ ಜೊತೆ ಮಾತಾಡ್ತಿರೋ, ಕ್ಯಾಮರಾ ಮುಂದೆ ಹೇಳ್ತಿರೋ ಅಷ್ಟೇ ಭಯ ನಿಮ್ಮಲ್ಲಿ ಕಡಿಮೆ ಆಗುತ್ತೆ. ಆಲ್ವೇಸ್ ರಿಮೆಂಬರ್, ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್. ನಂಬರ್ 4 ಫ್ಲಡಿಂಗ್ ಸ್ಮೈಲ್. ಏನಾದ್ರೂ ನೀವು ಒಂದು ದೊಡ್ಡ ಗಾಡಿಯ ಶೋರೂಮ್ ಅಥವಾ ದೊಡ್ಡ ಕಂಪನಿಗೆ ಇಂಟರ್ವ್ಯೂಗೆ ಹೋದ್ರೆ ಆಗ ನೀವು ನೋಡಿ ಅವ್ರ ಮುಖದಲ್ಲಿ ಸ್ವಲ್ಪ ನಗು ಖಂಡಿತ ಇರುತ್ತೆ. ನೀವು ಮುಖದಲ್ಲಿ ನಗು ಇಟ್ಟು ಬೇರೆ ವ್ಯಕ್ತಿ ಜೊತೆ ಮಾತಾಡಿದ್ರೆ ಆಗ ಮುಂದೆ ಇರೋ ವ್ಯಕ್ತಿಗೆ ಪಾಸಿಟಿವ್ ಸಿಗ್ನಲ್ ಹೋಗುತ್ತೆ. ಅವರಿಗೆ ಅನ್ಸುತ್ತೆ ಈ ವ್ಯಕ್ತಿ ನನ್ನ ಜೊತೆ ಮಾತಾಡೋದಕ್ಕೆ ಇಂಟ್ರೆಸ್ಟೆಡ್ ಇದ್ದಾನೆ. ಅದಕ್ಕೆ ಯಾವಾಗೆಲ್ಲ ನೀವು ನಿಮ್ಮ ಫ್ರೆಂಡ್ ನ ಭೇಟಿಯಾಗಿ, ಸಂಬಂಧಿಕರನ್ನ ಭೇಟಿಯಾಗಿ ಅಥವಾ ನಿಮ್ಮ ಕ್ರಶ್ ನ, ಆಗ ಮುಖದಲ್ಲಿ ಸ್ವಲ್ಪ ಮುಗುಳ್ನಗೆ ಇರ್ಲಿ ಮತ್ತೆ ಮಾತಾಡಬೇಕಾದ್ರೆ ಆಗ ಮುಂದೆ ಇರೋನ ಕಣ್ಣಲ್ಲಿ ನೋಡಿ ಮಾತಾಡಿ. ಇದರಿಂದ ನೀವು ಮುಂದೆ ಇರೋನಿಗೆ ಇನ್ನೂ ಪ್ರೊಫೆಷನಲ್ ಕಾಣ್ತೀರಾ. ಇದನ್ನ ನೀವು ನೋಡ್ಬೇಕಂದ್ರೆ ಆಗ ಅಕ್ಕಪಕ್ಕದ ಶೋರೂಮ್ಗೆ ಹೋಗಿ ಯಾವ್ದಾದ್ರು ಸೇಲ್ಸ್ ಮ್ಯಾನ್ ಹತ್ರ ಮಾತಾಡಿ. ಯಾರಾದ್ರೂ ಒಬ್ಬ ಒಳ್ಳೆ ಸೇಲ್ಸ್ ಮ್ಯಾನ್ ಇದ್ರೆ ಅವರಿಂದ ನೀವು ನಿಮಗೆ ಇಷ್ಟ ಇಲ್ದಿರೋ ವಸ್ತುನು ಖರೀದಿ ಮಾಡ್ತೀರಾ. ಯಾಕಂದ್ರೆ ಆ ಜನರ ಕಮ್ಯುನಿಕೇಶನ್ ಸ್ಕಿಲ್ಸ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ಬೇರೆಯವ್ರ ಜೊತೆ ಮಾತನಾಡುವ ಕಲೆ ಒಂದು ಈ ರೀತಿ ಕಲೆ ಇದೆ. ಅದರಿಂದ ನೀವು ಸುಲಭವಾಗಿ ಯಾರಿಂದ ಆದ್ರೂ ನಿಮ್ಮ ಮಾತನ್ನ ಒಪ್ಪಿಸಬಹುದು. ನಂಬರ್ 3 ಸೇವ್ ವಿತ್ ದೇರ್ ನೇಮ್. ಏನಾದ್ರೂ ನೀವು ಬೇರೆಯವರಿಗೆ ಅವರ ಹೆಸರಿಡಿದು ಕರೆದರೆ ಇದು ಅವರಿಗೆ ತುಂಬಾ ಇಷ್ಟ ಆಗುತ್ತೆ. ಇನ್ಫ್ಯಾಕ್ಟ್ ಅವರು ನಿಮ್ಮಿಂದ ತುಂಬಾ ಇಂಪ್ರೆಸ್ ಆಗ್ತಾರೆ. ಸೈಕಾಲಜಿ ಪ್ರಕಾರ ಆಲ್ಮೋಸ್ಟ್ ಪ್ರತಿಯೊಬ್ಬ ವ್ಯಕ್ತಿಗೆ ಅವರ ಹೆಸರು ತುಂಬಾ ಇಷ್ಟವಾದದ್ದು. ಅದಕ್ಕೆ ಯಾವಾಗ ಒಬ್ಬರನ್ನ ಭೇಟಿ ಆಗ್ತಿರೋ ಆಗ ಈ ರೀತಿ ಹೇಳಿ, ಹಾಯ್ ರಾಹುಲ್, ಹೇಗಿದ್ಯಾ, ಏನ್ ಸಮಾಚಾರ. ಏನಾದ್ರೂ ನೀವು ಸ್ಟಾರ್ಬಕ್ಸ್ ಗೆ ಹೋಗಿದ್ರೆ ಅಲ್ಲಿ ನೀವು ನೋಡಿರ್ತೀರಾ, ಅವರು ಪ್ರತಿಯೊಂದು ಕಾಫಿ ಮೇಲೆ ಹೆಸರು ಬರೀತಾರೆ ಮತ್ತೆ ಅದೇ ಹೆಸರಿಂದ ಅವರನ್ನ ಕರೀತಾರೆ. ಅಲ್ಲೂ ಅವರು ಈ ಸೈಕಾಲಜಿನ ಯೂಸ್ ಮಾಡ್ತಾರೆ. ಅದಕ್ಕೆ ಯಾವಾಗ ನೀವು ಒಬ್ಬರ ಜೊತೆ ಭೇಟಿ ಆಗ್ತಿರೋ ಅಥವಾ ಅವರನ್ನ ಕರಿತಿರೋ ಆಗ ಅವರ ಹೆಸರಿಡಿದು ಕರೀರಿ. ಸ್ವಲ್ಪ ಕಾಮನ್ ಸೆನ್ಸ್ ಇಡಿ. ನಿಮ್ಗಿಂತ ದೊಡ್ಡವರು ಅಥವಾ ನಿಮ್ಮ ಅಪ್ಪನ ಹೆಸರಿಡಿದು ಕರಿಬೇಡಿ, ಇಲ್ಲ ಅಂದ್ರೆ ಮತ್ತೊಂದ್ ಸರಿ ಬೇರೆಯವ್ರ ಜೊತೆ ಮಾತಾಡುವ ಲಾಯ್ಕ್ ಇರಲ್ಲ. ಜೋಕ್ಸ್ ಅಪಾರ್ಟ್, ಏನಾದ್ರೂ ಇನ್ನೂ ಡೀಟೇಲ್ ಆಗಿ ತಿಳ್ಕೋಬೇಕು ಅಂದ್ರೆ ಆಗ ಈ ಬುಕ್ ನ ಖಂಡಿತ ಓದಿ. ಇದು ನಿಮಗೆ ಕನ್ನಡ ಮತ್ತೆ ಇಂಗ್ಲಿಷ್ ಎರಡಲ್ಲೂ ಸಿಗುತ್ತೆ.
ನಂಬರ್ 2, ಮಾತಾಡುವಾಗ ನಾಲಿಗೆ ಬರಲ್ಲ, ಮಾತಲ್ಲಿ ಸ್ಪಷ್ಟತೆನೇ ಇರಲ್ಲ, ನಾಲಿಗೆ ತೊದಲಿಸುತ್ತೆ ಅಂತ ತುಂಬಾ ಜನ ಮಾತಾಡೋದಕ್ಕೆ ಭಯ ಮತ್ತೆ ನಾಚಿಕೆ ಪಡ್ತಾರೆ. ಅವರು ನಾನು ಈಗ ಹೇಳೋ ಈ ಸಿಂಪಲ್ ಅಂಡ್ ಮೋಸ್ಟ್ ಎಫೆಕ್ಟಿವ್ ಟಂಗ್ ಎಕ್ಸರ್ಸೈಸ್ ನ ಡೈಲಿ ಮಾಡ್ಲೇಬೇಕು. ಇದೇ ಎಕ್ಸರ್ಸೈಸ್ ಗಳನ್ನ ಸೆಲೆಬ್ರಿಟೀಸ್ ಕೂಡ ಮಾಡೋದು. ನಿಮ್ಮ ಸ್ಪೀಚ್ ಕೇವಲ 6 ತಿಂಗಳಲ್ಲಿ ಕ್ಲಿಯರ್ ಆಗುತ್ತೆ. ನೀವು ಎಕ್ಸರ್ಸೈಸ್ ನ ರೆಗ್ಯುಲರ್ ಆಗಿ ಮಾಡಿದ್ರೆ ನೀವೇ ಡಿಫರೆನ್ಸ್ ಕಂಡು ಹಿಡಿಬಹುದು. ಸ್ಪೀಚ್ ಕ್ಲಿಯಾರಿಟಿಗೆ ತುಂಬಾ ಮುಖ್ಯ ಇದೆ ನೀವು ನಿಮ್ಮ ಟಂಗ್ ಮಸಲ್ಸ್ ಮೇಲೆ ಕೆಲಸ ಮಾಡೋದು. ಯಾಕಂದ್ರೆ ಪ್ರತಿಯೊಂದು ಆಲ್ಫಾಬೆಟ್ಸ್ ನ ಉಚ್ಚಾರಣೆ ಮಾಡ್ಬೇಕಂದ್ರೆ ನಿಮ್ಮ ಟಂಗ್ ಬೇರೆ ಬೇರೆ ಪೊಸಿಷನ್ ಅಲ್ಲಿ ಇರುತ್ತೆ. ಹೇಗೆ ಜಿಮ್ ಅಲ್ಲಿ ಬೈಸಿಪ್ ಮಸಲ್ಸ್ ನ ಟ್ರೈನ್ ಮಾಡ್ತೀವೋ ಹಾಗೆ ಸ್ಪೀಚ್ ಕ್ಲಾರಿಟಿಗೆ ಟಂಗ್ ಮಸಲ್ಸ್ ನ ಮೂವ್ ಮಾಡೋದು ಅವಶ್ಯಕತೆ ಇದೆ. ನಡೀರಿ ಶುರು ಮಾಡೋಣ ಕೆಲವು ಸಿಂಪಲ್ ಎಕ್ಸರ್ಸೈಸ್ ಇಂದ. ಫಸ್ಟ್ ವಾರ್ಮ್ ಅಪ್. ನಿಮ್ಮ ನಾಲಿಗೆನ ಆಚೆ ತೆಗಿರಿ ಮತ್ತೆ ಕೈಯಿಂದ ಸಪೋರ್ಟ್ ಕೊಡಿ. ಮತ್ತೆ ಯೋಚನೆ ಮಾಡಿ ನಿಮ್ಮ ಮುಂದೆ ಒಂದು ದೊಡ್ಡ ಕೊಳ ಇದೆ ಅಂತ, ಮತ್ತೆ ನೀವೊಂದು ಜಿಂಕೆ ರೀತಿ ಬೇಗ ಬೇಗ ನೀರು ಕುಡಿತಿದ್ದೀರಾ. ಈ ಎಕ್ಸರ್ಸೈಸ್ ನ 5 ನಿಮಿಷ ತನಕ ಮಾಡಿ. ಗಮನದಲ್ಲಿರ್ಲಿ, ಮಿಡಲ್ ಅಲ್ಲಿ ನಾಲ್ಗೆ ಸ್ಟ್ರೆಚ್ ಆಗ್ತಾ ಇರುತ್ತೆ, ಇದೇ ಇದರ ಲಾಭ. ನೆಕ್ಸ್ಟ್ ಎಕ್ಸರ್ಸೈಸ್ ನಂಬರ್ 2, ಟಂಗ್ ರೊಟೇಷನ್. ಟಂಗ್ ನ ರೊಟೇಟ್ ಮಾಡಿ 20 ಟೈಮ್ಸ್ ಕ್ಲಾಕ್ ವೈಸ್ ಅಂಡ್ 20 ಟೈಮ್ಸ್ ಆಂಟಿ ಕ್ಲಾಕ್ ವೈಸ್. ಫೈನಲ್ ಸ್ಟ್ರೆಚಿಂಗ್ 10 ಟೈಮ್ಸ್ ಲೆಫ್ಟ್ ಸೈಡ್ ಸ್ಟ್ರೆಚ್ ಮಾಡಿ ಮತ್ತೆ 10 ಟೈಮ್ಸ್ ರೈಟ್ ಸೈಡ್ ಎಕ್ಸರ್ಸೈಸ್ ಶುರು ಮಾಡಿ. ನೆನಪಿರ್ಲಿ 6 ತಿಂಗಳು ಕಂಟಿನ್ಯೂಸ್ಲಿ ಮಾಡಬೇಕು. ಸೆಕೆಂಡ್ ಸ್ಟೆಪ್ ಟಂಗ್ ಟ್ವಿಸ್ಟರ್ಸ್. ಇದು ತುಂಬಾ ಫನ್ನಿ ಆಗಿರುತ್ತೆ ಮತ್ತೆ ತುಂಬಾನೇ ಎಫೆಕ್ಟಿವ್. Faster. Try. Kacha papad, pakka papad, kacha papad, pakka papad, kacha papad, pakka papad. I'm really fond of tongue twisters. Very body bought some butter, but the butter was better than she bought some better to make the better. ಈ ಟಂಗ್ ಟ್ವಿಸ್ಟರ್ಸ್ ನ ಡೈಲಿ ಪ್ರಾಕ್ಟೀಸ್ ಮಾಡಿ. ಇದನ್ನ ಸ್ಕ್ರೀನ್ ಶಾಟ್ ಹೊಡ್ಕೊಳ್ಳಿ. ಸ್ಟಾರ್ಟಿಂಗ್ ಅಲ್ಲಿ ಪದಗಳನ್ನ ನೀಟಾಗಿ ಅರ್ಥ ಮಾಡ್ಕೊಂಡು ಓದಿ, ನಿಧಾನವಾಗಿ 2-3 ಬಾರಿ, ಆಮೇಲೆ ಫಾಸ್ಟ್ ಆಗಿ ಹೇಳಲು ಟ್ರೈ ಮಾಡಿ. ನಾನೀಗ ನಿಮ್ಗೆ 5-6 ಡೆಮೋ ತೋರಿಸ್ತೀನಿ, ಆದ್ರೆ ನನ್ನ ಜೊತೆಲೆ ಹೇಳಿ. ಕಪ್ಪು ಕುಂಕುಮ ಕೆಂಪು ಕುಂಕುಮ, ಕಪ್ಪು ಕುಂಕುಮ ಕೆಂಪು ಕುಂಕುಮ, ಕಪ್ಪು ಕುಂಕುಮ ಕೆಂಪು ಕುಂಕುಮ. ರೈಲು ಲಾರಿ ರೈಲು ಲಾರಿ ರೈಲು ಲಾರಿ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಮರಿ ಸಂಪಂಗಪ್ಪನ ಅಪ್ಪ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಮರಿ ಸಂಪಂಗಪ್ಪನ ಅಪ್ಪ ಸಂಪಂಗಪ್ಪ. ಫ್ಲಾಶ್ ಮೆಸೇಜ್ ಫ್ಲಾಶ್ ಮೆಸೇಜ್ ಫ್ಲಾಶ್ ಮೆಸೇಜ್. ಬ್ಲಾಕ್ ಬ್ಯಾಕ್ಗ್ರೌಂಡ್ ಬ್ರೌನ್ ಬ್ಯಾಕ್ಗ್ರೌಂಡ್, ಬ್ಲಾಕ್ ಬ್ಯಾಕ್ಗ್ರೌಂಡ್ ಬ್ರೌನ್ ಬ್ಯಾಕ್ಗ್ರೌಂಡ್, ಬ್ಲಾಕ್ ಬ್ಯಾಕ್ಗ್ರೌಂಡ್ ಬ್ರೌನ್ ಬ್ಯಾಕ್ಗ್ರೌಂಡ್. 6 sticky skeletons, 6 sticky skeletons, 6 sticky skeletons. She sails seashells by the seashore. She sails seashells by the seashore. She sails seashells by the seashore. ಇದನ್ನೆಲ್ಲ ಮಾಡಿದಾಗ ಯಾರ್ಯಾರಿಗೆ ನಾಲ್ಗೆ ಸರಿಯಾಗಿ ಟ್ವಿಸ್ಟ್ ಆಯ್ತು ಕಮೆಂಟ್ ಅಲ್ಲಿ ಎಸ್ ಆರ್ ನೋ ಅಂತ ತಿಳಿಸಿ. ಥರ್ಡ್, ಪೆನ್ ಎಕ್ಸರ್ಸೈಸ್. ಇದನ್ನ ಸೆಲೆಬ್ರಿಟೀಸ್ ಕೂಡ ತುಂಬಾ ಯೂಸ್ ಮಾಡ್ತಾರೆ ಸ್ಪಷ್ಟವಾಗಿ ಮಾತಾಡೋದಕ್ಕೆ. ಇದು ಕೂಡ ತುಂಬಾ ಎಫೆಕ್ಟಿವ್. ಡೈಲಿ ತಪ್ಪದೆ 2-3 ನಿಮಿಷ ಬುಕ್ ಓದುವಾಗ ಮಾಡಿ ಸಾಕು. ಬಾಯಲ್ಲಿ ಪೆನ್ ಇಟ್ಟು ಓದಬೇಕು, ಆಗ ನಿಮಗೇನೆ ಮಾತಿನಲ್ಲಿ ತುಂಬಾ ಕ್ಲಾರಿಟಿ ಕಾಣಿಸುತ್ತೆ ಇನ್ಸ್ಟೆಂಟ್ಲಿ. ಈ ಎಲ್ಲಾ ಟಂಗ್ ಎಕ್ಸರ್ಸೈಸ್ ನ ಮಾಡಿ ಖಂಡಿತ 30 ಡೇಸ್ ಆದ್ಮೇಲೆ ಕಮೆಂಟ್ ಮಾಡ್ಲೇಬೇಕು ರಿಸಲ್ಟ್ ಹೇಗಿದೆ ಅಂತ. ಮಾಡ್ತೀರಾ ಅಲ್ವಾ? ಇದರಿಂದ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ. ನಿಮಗೆ ನಾನೊಂದು ಕತೆ ಹೇಳ್ತೀನಿ. ಇದು ನನ್ನಂತ ನಿಮ್ಮಂತ ಹಲವಾರು ಜನರ ಜೊತೆ ನಡೆದಿರುತ್ತೆ. ಬೆಳಗ್ಗೆಯ ಸಮಯ ಮತ್ತೆ ನಾನು ಬಸ್ ಸ್ಟಾಪ್ ಅಲ್ಲಿ ನಿಂತಿದ್ದೀನಿ. ನಾನು ನಿಂತಿದ್ದೀನಿ, ನನ್ನ ಕೈಯಲ್ಲಿ ಬ್ಯಾಗ್ ಇದೆ ಮತ್ತೆ ನನಗೆ ಸಡನ್ ಆಗಿ ಫೀಲ್ ಆಯ್ತು ನನ್ನ ಶರ್ಟ್ ಅಲ್ಲಿ ಒಂದು ಚಿಕ್ಕ ಕರೆ ಇದೆ. ಶರ್ಟ್ ಸ್ವಲ್ಪ ಕೆಡ್ದಾಗ ಕಾಣ್ತಿದೆ. ನಾನು ಯೋಚಿಸೋದಕ್ಕೆ ಶುರು ಮಾಡ್ತೀನಿ, ಏನಾದ್ರೂ ಜನ ನನಗೆ ನೋಡ್ತಿದಾರ? ನನಗನ್ಸ್ತಿದೆ ಎಲ್ಲರ ಗಮನ ನನ್ ಮೇಲೆ ಇದೆ ಮತ್ತೆ ಬಹುಶಃ ಒಂದಿಬ್ಬರು ಮನಸ್ಸಲ್ಲೇ ನಗ್ತಾನು ಇರ್ತಾರೆ. ಬಸ್ ಬರುತ್ತೆ ಮತ್ತೆ ನಾನು ಎಲ್ಲಕ್ಕಿಂತ ಹಿಂದೆ ಸೀಟಲ್ಲೂ ಕೂತ್ಕೋತೀನಿ, ಯಾಕಂದ್ರೆ ನನ್ಗೆ ಯಾರು ಜಾಸ್ತಿ ನೋಡ್ಬಾರ್ದು ಅಂತ. ಈಗ ನಾನು ಕಾಲೇಜ್ ಅಥವಾ ಆಫೀಸ್ ಕಾರಿಡಾರ್ ಅಲ್ಲಿ ನಿಂತಿದ್ದೀನಿ. ನಾನಿವತ್ತು ಒಂದು ಒಳ್ಳೆ ಐಡಿಯಾ ಯೋಚಿಸಿದ್ದೆ, ಅದನ್ನ ನಾನು ಶೇರ್ ಮಾಡಬಹುದಾಗಿತ್ತು. ಆದ್ರೆ ಮತ್ತೆ ತಲೆಯಲ್ಲಿ ಅದೇ ಪ್ರಶ್ನೆ ಬಂತು, ಏನಾದ್ರೂ ಜನ ನನ್ನ ಮಾತನ್ನ ಬೇಡದಿರೋ ವಿಚಾರ ಅನ್ಕೊಂಡ್ರೆ? ಮತ್ತೆ ನಾನು ಏನು ಹೇಳಿಲ್ಲ, ಕೇವಲ ಸುಮ್ನೆ ಕೂತಿದ್ದೆ. ಈಗ ನಾನು ಕೆಫೆಟೇರಿಯಾ ಕ್ಯಾಂಟೀನ್ ಅಲ್ಲಿ ಇದ್ದೀನಿ. ನನ್ನ ಫ್ರೆಂಡ್ಸ್ ಗಳು ಜೋಕ್ಸ್ ಮಾಡ್ತಿದ್ದಾರೆ ಮತ್ತೆ ನನ್ ಮೈಂಡ್ ಅಲ್ಲಿ ಒಂದು ಮಸ್ತ್ ಆಗಿರೋ ಪಂಚ್ ಲೈನ್ ಬಂತು. ಆದ್ರೆ ನಾನು ಹೇಳೋದಕ್ಕಿಂತ ಮೊದಲೇ ಯೋಚಿಸಿದೆ, ಎಲ್ಲಾದ್ರೂ ಇದು ಬೇರೆಯವ್ರಿಗೆ ಫನಿ ಅನ್ಸಿಲ್ಲ ಅಂದ್ರೆ ಅಥವಾ ನನ್ನೇ ಕಾಮಿಡಿ ಪೀಸ್ ಮಾಡ್ಬಿಟ್ರೆ? ಅದಕ್ಕೆ ನಾನು ಮತ್ತೆ ಸುಮ್ಮನೆ ಇರೋದು ಒಳ್ಳೇದು ಅನ್ಕೊಂಡೆ. ಆದ್ರೆ ಸ್ವಲ್ಪ ಹೊತ್ತಲ್ಲೇ ಮತ್ತೊಬ್ಬ ಯಾರೋ ಅದೇ ಸೇಮ್ ಪಂಚ್ ಲೈನ್ ಹೇಳ್ತಾನೆ ಮತ್ತೆ ಎಲ್ಲ ಜೋರಾಗಿ ಕೇಕೆ ಹೊಡ್ಕೊಂಡು ನಗೋದಕ್ಕೆ ಶುರು ಮಾಡಿದ್ರು. ಇಡೀ ದಿನ ನಾನು ನನ್ನ ಎಷ್ಟು ಡಿಸಿಷನ್ ಗಳನ್ನ ತಡೆದೆ ಅಂದ್ರೆ ಅದು ಕೇವಲ ಈ ಭಯದಿಂದ. ಜನ ನನ್ನನ್ನ ನೋಟಿಸ್ ಮಾಡ್ತಿದ್ದಾರೆ, ನನ್ನನ್ನ ಜಡ್ಜ್ ಮಾಡ್ತಿರ್ಬೋದು. ಆದ್ರೆ ಸತ್ಯ ಏನು? ಜನ ತಮ್ಮದೇ ಪ್ರಾಬ್ಲಮ್ಸ್ ತಮ್ಮದೇ ಟೆನ್ಷನ್ ಗಳಲ್ಲಿ ಬಿಸಿ ಇರ್ತಾರೆ. ಅವ್ರಿಗೆ ನಮ್ಮ ಬಟ್ಟೆಗಳು, ನಮ್ಮ ಐಡಿಯಾಸ್, ನಮ್ಮ ಹೇರ್ ಸ್ಟೈಲ್ ಅಥವಾ ನಮ್ಮ ಜೋಕ್ಸ್ ಇದರಿಂದ ಜಾಸ್ತಿ ಏನು ವ್ಯತ್ಯಾಸ ಬೀಳಲ್ಲ ಎಷ್ಟನ್ನ ನಾವು ಯೋಚಿಸ್ತೀವೋ. ಇದನ್ನ ಹೇಳ್ತಾರೆ ಸ್ಪಾಟ್ ಲೈಟ್ ಎಫೆಕ್ಟ್. ಅಲ್ಲಿ ನಮಗೆ ಅನ್ಸುತ್ತೆ ಇವರೆಲ್ಲ ನಮಗೆ ನೋಟಿಸ್ ಮಾಡ್ತಿದ್ದಾರೆ, ಇಡೀ ಜಗತ್ತಿನ ಗಮನ ನಮ್ಮ ಮೇಲೆ ಇದೆ ಅಂತ. ಆದ್ರೆ ನಿಜವಾಗ್ಲೂ ನಮ್ಮ ಮೇಲೆ ಯಾರು ಗಮನನೇ ಕೊಡಲ್ಲ. ಸ್ಪಾಟ್ಲೈಟ್ ಎಫೆಕ್ಟ್
ಒಂದು ಸೈಕಲಾಜಿಕಲ್ ಫಿನಾಮಿನಾನ್. ಇದನ್ನ 1999ರಲ್ಲಿ ಥಾಮಸ್ ಗಿಲೋವಿಚ್ ಮತ್ತೆ ಅವರ ಜೊತೆಗಾರರು ಡಿಸ್ಕವರ್ ಮಾಡಿದ್ರು. ಇದರ ಕಾರಣ ಇದೆ ನಮ್ಮ ಮೈಂಡ್. ಯಾಕಂದ್ರೆ ನಾವು ನಮ್ಮನ್ನ ನಮ್ಮ ಜಗತ್ತಿನ ಸೆಂಟರ್ ಅಂತ ಅನ್ಕೊಳ್ತೀವಿ, ಮತ್ತೆ ನಮಗನ್ಸುತ್ತೆ ಬಾಕಿ ಜನ ಕೂಡ ನಮಗೆ ಅದೇ ಇಂಟೆನ್ಸಿಟಿಯಿಂದ ನೋಟಿಸ್ ಮಾಡ್ತಿದ್ದಾರೆ. ನ್ಯೂರೋ ಸೈನ್ಸ್ ನ ಪ್ರಕಾರ ನಮ್ಮ ಬ್ರೈನ್ ಸೋಷಿಯಲ್ ಸರ್ವೈವಲ್ಗೆ ಹಾರ್ಡ್ ವೈಡ್ ಇದೆ. ನಮಗನ್ಸುತ್ತೆ ನಾವೇನಾದ್ರೂ ಸರಿಯಾಗಿ ಕಾಣಿಸ್ಲಿಲ್ಲ ಅಂದ್ರೆ, ವಿಚಿತ್ರವಾಗಿ ಕಾಣಿದ್ರೆ ಅಥವಾ ನಾವೇನಾದ್ರೂ ಆಕ್ವರ್ಡ್ ಮಾಡಿದ್ರೆ ಆಗ ಬಾಕಿ ಜನ ನಮಗೆ ಜಡ್ಜ್ ಮಾಡ್ತಾರೆ. ಆದ್ರೆ ನಿಜ ಏನಂದ್ರೆ ಬಾಕಿ ಜನ ಕೂಡ ತಮ್ಮದೇ ಸ್ಪಾಟ್ ಲೈಟ್ ಅಲ್ಲಿ ತಗಲಾಕೊಂಡಿರ್ತಾರೆ. ಅಂದ್ರೆ ಎಲ್ಲರಿಗೂ ತಮ್ಮ ಬಗ್ಗೆನೇ ಚಿಂತೆ ಇರುತ್ತೆ. ಯಾರು ನಿಮ್ಗೆ ಅಷ್ಟೇನು ನೋಡ್ತಿಲ್ಲ ಎಷ್ಟನ್ನ ನೀವು ಯೋಚಿಸ್ತಿರೋ. ಅದಕ್ಕೆ ಮುಂದಿನ ಸರಿ ಯಾವಾಗ ನಿಮ್ಗೆ ಅನ್ಸುತ್ತೋ ಎಲ್ಲ ನಿಮಗೆ ನೋಡ್ತಿದ್ದಾರೆ ಅಂತ, ಆಗ ಕೇವಲ 1 ಸೆಕೆಂಡ್ ನಿಂತ್ಕೊಳ್ಳಿ ಮತ್ತೆ ಯೋಚಿಸಿ, ನಿಜವಾಗ್ಲೂ ಎಲ್ಲ ನಿಮ್ಮನ್ನೇ ನೋಡ್ತಿದಾರ ಅಥವಾ ಇದೆಲ್ಲ ನಿಮ್ಮ ತಲೆಯಲ್ಲಿ ಓಡ್ತಿರೋದಾ? ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ, ನೀವು ಯಾವತ್ತಾದ್ರೂ ಸ್ಪಾಟ್ ಲೈಟ್ ಎಫೆಕ್ಟ್ ನ ಫೀಲ್ ಮಾಡಿದಿರಾ ಅಂತ.